ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಮಹಿಳೆಯರಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ನಮ್ಮದು ಫಿಮೇಲ್ ಫ್ಯಾನ್ ಬೇಸ್ ಚೆನ್ನಾಗಿದೆ. ನಮ್ಮ ಫೇಸ್ಬುಕ್ ಚಾನಲ್ ಆಗಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಎಷ್ಟೋ ಜನ ನಮ್ಗೆ ಹೇಳ್ತಾರೆ, ಸರ್ ಬರೀ ತಾವು ಪುರುಷರ ಬಗ್ಗೆನೇ ಹೇಳ್ತೀರಾ, ಮಹಿಳೆಯರಿಗಾಗಿ ಯಾಕೆ ತಾವು ಜಾಸ್ತಿ ಹೇಳಲ್ಲ ಅಂತ. ತಮ್ಗಾಗಿ ನೀವು ಇವತ್ತು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ತಮಗೆ ಅನಿಸಿರ್ಬೋದು ಇದೇನು ನಾರ್ಮಲ್ ಹೇಳ್ತಿದ್ದಾರೆ ಡಾಕ್ಟ್ರ್ ಅಂತೂ, ಬಟ್ ಈ ನಾರ್ಮಲೇ ಎಷ್ಟು ಒಳ್ಳೆಯದು, ಅದರದ್ದು ಎಷ್ಟು ಇಂಪಾರ್ಟೆನ್ಸ್ ತಮಗೆ ಗೊತ್ತಾಗ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲ ಔಷಧಿ ಒಂದು ಕಡೆ, ಮಹಿಳೆಯರಿಗೆ ಇದು ಒಂದೇ ಔಷಧಿ ಅಷ್ಟು ಸಮಾನ. ಯಾರು ಕುಮಾರಿ ಅವಸ್ಥೆಯಲ್ಲಿ ಇದ್ದೀರಾ ಅಂದರೆ ಇವಾಗ ಜಸ್ಟ್ ಪೀರಿಯಡ್ ತಮಗೆ ಸ್ಟಾರ್ಟ್ ಆಗಿದೆ, ಅದು 13 ವರ್ಷ ಇರ್ಬೋದು, 14 ವರ್ಷ ಇರ್ಬೋದು, 15 ವರ್ಷ ಆಗ್ಬೋದು, ಇವಾಗ ತುಂಬ ಬೇಗನೆ ಬರುತ್ತೆ, 12 ವರ್ಷಕ್ಕೂ ಬರ್ತಾ ಇದೆ. ಆಮೇಲೆ ಮೆನಾಪಾಸ್ವರೆಗೆ, ಮೆನಾಪಾಸ್ ಅಂದರೆ ಯಾವಾಗ ಪೀರಿಯಡ್ ಸ್ಟಾಪ್ ಆಗುತ್ತೆ, ಮಂತ್ಲಿ ಸೈಕಲ್, ಮಾಸಿಕ ಧರ್ಮ ಅಂತ ಹೇಳ್ತೀವಿ, ಅದು ಸ್ಟಾಪ್ ಆಗೋರುತ್ತೆ ಅಲ್ಲ, ಅದು 40 ವರ್ಷ ಇರ್ಬೋದು, 45 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು. ಇವೆಲ್ಲ ಯಾರಿಗೆ ಪೀರಿಯಡ್ಸ್ ಬರುತ್ತೆ, ಮಂತ್ಲಿ ಸೈಕಲ್ ಬರುತ್ತೆ, ಅವರಿಗೆಲ್ಲರಿಗೆ ಇದು ವಿಡಿಯೋ ನೋಡಲೇಬೇಕು. ಮತ್ತು ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ 5000 ಹಳೆ ವರ್ಷದ ಒಂದು ಸೀಕ್ರೆಟ್ ಫಾರ್ಮುಲಾ ನಮ್ಮದು ಅಷ್ಟಾಂಗ ಹೃದಯನಲ್ಲಿ, ನಮ್ಮದು ಚರಕ ಸಂಹಿತೆ ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ನಲ್ಲಿ ಏನು ಹೇಳಿದ್ದಾರೆ ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಸೈನ್ಸು ಯೂಶಲಿ ಯಾರೋ ಹೇಳಲ್ಲ, ಯಾಕಂದರೆ ಇದು ತಾವು ಏನೋ ಫಾಲೋ ಮಾಡಿಬಿಟ್ರೆ ಎಷ್ಟೋ ಜನರದ್ದು ಕ್ರೋರ್ಸ್ ಟುಗೆದರ್ ಲಾಸ್ ಆಗ್ಬೋದು. ಯಾಕಂದರೆ ಇಡೀ ಏನು ಮೆಡಿಕಲ್ ಇಂಡಸ್ಟ್ರಿ ನಡೀತಾ ಇದೆ ನೋಡಿ, ಅದರಲ್ಲಿ ಇವಾಗ ಸ್ಪೆಷಲಿ ಯಾರು ಲೇಡಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಬನ್ ಆ್ಯಂಡ್ ಬ್ರಟರ್, ಇದು PCOD, PCOS, ಪೀರಿಯಡ್ನಲ್ಲಿ ಹೊಟ್ಟೆ ನೋವು ಬರೋದು, ಮದುವೆ ಆದಮೇಲೆ ಮಕ್ಕಳಾಗ್ತಾ ಇಲ್ಲ, ಮುಖ ಮೇಲೆ ಕೂದಲು ಬರ್ತಾ ಇದೆ, ತೂಕ ಜಾಸ್ತಿ ಆಗ್ತಾ ಇದೆ, ಈ ಎಲ್ಲ ಈ ಪ್ರಾಬ್ಲಮ್ ಏನಿದೆಯಲ್ಲ, ಇದು ಎಷ್ಟೋ 1000 crore ಇಂಡಸ್ಟ್ರಿ ಇದೆ. ಬರೀ ನಾನು ಹೇಳಿದ ಅಷ್ಟು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತಾವು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಏನಿಲ್ಲ. ಯಾಕಂದರೆ ಇಷ್ಟು ಇಂಪಾರ್ಟೆಂಟ್ ಔಷಧಿನ ನಾನು ಹೇಳ್ತಾ ಇದ್ದೀನಿ. ಸೊ ಈ ಔಷಧಿ ಏನಂದರೆ, ಏನಾದರೂ ಗೆಸ್ ಇದೆ ತಮ್ಮ ಮೈಂಡಲ್ಲಿ, ಏನಾದರೂ ಜಸ್ಟ್ ಗೆಸ್ ಮಾಡ್ತೀರಾ ನಾನು ಎದರ ಬಗ್ಗೆ ಹೇಳ್ತಿರ್ಬೋದು ಅಂತ? ಗೆಸ್ ಮಾಡ್ತಾರೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಮುಂದೆ ನೋಡಿ. ಯಾಕಂದರೆ ಈ ಔಷಧಿ ಏನು 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 ಅಂದರೆ, ಇದು ನಾಟಿ ಹಸು ತುಪ್ಪ, A2 ಘೀ ಅಂತೀವಿ. ನಾಟಿ ಹಸು ತುಪ್ಪ ಅಂದರೆ ಯಾವ ಹಸುಗೆ ಇಲ್ಲಿ ಹಂಪ್ ಇರುತ್ತೆ ನೋಡಿ, ಈ ಹಂಪ್ ಏನು ಮಾಡುತ್ತೆ, ಇದಕ್ಕೆ ಸೂರ್ಯ ಮತ್ತು ಚಂದ್ರ ನಾಡಿ ಅಂತಾರೆ. ಯಾವಾಗ ಬಿಸಿಲು ಇರುತ್ತೆ, ಯಾವಾಗ ಚಳಿ ಇರುತ್ತೆ, ಆ ಹಸುದು ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದೇ ಹಸುಗಳಿಗೆ ಈ ಪೋರ್ಷನಲ್ಲಿ ಹೊಟ್ಟೆವರೆಗೆ ಏನಾಗುತ್ತೆ, ಸ್ವಲ್ಪ ಈ ಥರ ಲೂಸ್ ಇರುತ್ತೆ ನೋಡಿ, ಅದು ಒಂದು ಮೆಡಿಸಿನಲ್ ಪ್ರಾಪರ್ಟಿ ಆ ಹಾಲಿನಲ್ಲಿ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟೋ ಸ್ಟಡಿ ಆಗಿದೆ, ಹಾಲಿಂದ ಆ ಹಸು ಹಾಲೇನಿರುತ್ತೆ ನೋಡಿ, ಅದರಿಂದ ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹಾಲು, ನಾಟಿ ಹಸು ಹಾಲಿಂದ, ನಾಟಿ ಹಸು ತುಪ್ಪದಿಂದ, ನಾಟಿ ಹಸು ಯೂರಿನ್ದಿಂದ ಬಂಗಾರ ಎಕ್ಸ್ಟ್ರಾಕ್ಷನ್ ಮಾಡಿದ್ದು ಎಷ್ಟೋ ವಿಡಿಯೋ ತಾವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ. ಯಾಕಂದರೆ ಆ ಹಾಲಿಗೆ ಏನು ಯೆಲ್ಲೋ ಕಲರ್ ಬರುತ್ತೆ, ಅದು ಗೋಲ್ಡ್ ಕಲರ್ ಏನು ಮೇಲೆ ಬರುತ್ತೆ ನೋಡಿ, ಅದೇ ತುಪ್ಪ, ಅದೇ ಅಮೃತ. ಅದಕ್ಕೆ ಆಯುರ್ವೇದನಲ್ಲಿ ಹಾಲಿಗೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಸ್ಪೆಷಲಿ ಯಾರು ಸಣ್ಣ ಮಗು ಇದೆ, ಅವ್ರ ತಾಯಿ ಏನಾದರೂ ಬೈ ಚಾನ್ಸ್ ಯಾವುದೋ ಪ್ರಾಬ್ಲಮ್ದಿಂದ ಅವ್ರಿಗೆ ಹಾಲಿಲ್ಲ ಅಥವಾ ಪಾಪಿಯೇನೋ ಸತ್ತು ಹೋಗಿದ್ದಾರೆ ಅಂದರೆ, ಅವಾಗ ನಾಟಿ ಹಸು ಹಾಲಿಗೆ ಏನಿರುತ್ತಲ್ಲ ಅದು ತಾಯಿ ಸಮಾನ ಅಂತ ಹೇಳ್ತಾರೆ. ಎಷ್ಟೋ ಅದು ಹಸುಗೆ ಅಷ್ಟು ಇಂಪಾರ್ಟೆಂಟ್ ಇದೆ. ಆ ಹಸು ಏನಂದರೆ, ಒಂದು ನಮಗೆ ಹಾಲು ಕೊಡುತ್ತೆ, ಮೊಸರು, ಮಜ್ಜಿಗೆ, ತುಪ್ಪ ಇದು ನಮಗೆ ಸಿಗುತ್ತೆ. ಜೊತೆಗೆ ಯಾರು ರೈತರಿದ್ದಾರೆ ಅವ್ರಿಗೆ ಒಳ್ಳೆ ರೀತಿ ಗೊಬ್ಬರ ಸಿಗುತ್ತೆ. ಯಾಕಂದರೆ ಈ ಆರ್ಗ್ಯಾನಿಕ್ ಗೊಬ್ಬರ ಏನಿರುತ್ತೆ ನೋಡಿ, ಇದರಲ್ಲಿ ಎಷ್ಟು ಪೊಟೆನ್ಸಿ ಇರುತ್ತೆ ಅಂದರೆ, ಆ ಸಾಯಿಲ್ನ ಇಷ್ಟು ಫರ್ಟೈಲ್ ಮಾಡೋದೆ. ಸ್ಪಾಯಿಲ್ ಏನೋದೇ ಸ್ಪಂಜ್ ಥರ ಆಗಿ ಅದರೊಳಗೆ ಇರಿಹುಳ ಜಾಸ್ತಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಯಾವುದೋ ಕೆಮಿಕಲ್ ನೈಸರ್ಗಿಕವಾಗಿ ಆಗಿದ್ದು. ಸೊ ಇದಕ್ಕಾಗಿ ಹಸುನ ತಾವು ಕಾಪಾಡಬೇಕು. ಸ್ಪೆಷಲಿ ನಮ್ಮ ಇಂಡಿಯನ್ ಬ್ರೀಡ್ ಕಾವುಗಳು ಏನಿದೆ, ಸ್ಪೆಷಲಿ ಯಾರು ರೈತರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ತಾವು 4 ಅಥವಾ 5 HF ಜರ್ಸಿಗಳು ಇಟ್ಟಿದ್ರೆ ತಾವು ಇಟ್ಕೊಳ್ಳಿ. ತಮಗೇನೋ ಆರ್ಥಿಕ ಇದು ಇದೆಯಪ್ಪ, ಹಾಲು ನಂದಿನಿ ಅಥವಾ ಅದು ಯಾವುದೋ ಬೇರೆ ಡೈರಿಗೆ ಹಾಕ್ಬಿಟ್ಟು ದುಡ್ಡು ಬರುತ್ತೆ ಅಂತ. ಬಟ್ ಒಂದು ತಾವೇನು ಮಾಡಿ, ತಮ್ಮ ಮನೆಗಾಗಿ ಅಷ್ಟೊಂದು ಅರ್ಧ ಲೀಟರ್ ಹಾಲು ಕೊಡಲಿ, 1 ಲೀಟರ್ ಹಾಲು ಕೊಡಲಿ. ನಮ್ಮ ಇಂಡಿಯನ್
ಹಸುಗಳೇನಿರುತ್ತಲ್ಲ ನಮ್ಮದು ನಾಟಿ ಹಸುಗಳು, ಅದನ್ನ ಸ್ವಲ್ಪ ತಾವು ಮನೇಲಿ ಇಟ್ಕೊಳ್ಳಿ. ಮಕ್ಕಳಿದ್ದಾರೆ ಮಕ್ಕಳಿಗೆ ಕೊಡಿ, ಯಾರು ಪ್ರೆಗ್ನೆಂಟ್ ಇದ್ದಾರೆ ಪ್ರೆಗ್ನೆನ್ಸಿ ಅವ್ರು, ಯಾರು ಇವಾಗ ಡಿಲಿವರಿ ಆಗಿದೆ ಅಂಥ ಮಹಿಳೆಯರಿಗೆ ತಾವು ಇದು ಹಾಲು ಅಂತ ಕೊಡಬೇಡಿ. ಅದು ಒಂದು ನ್ಯಾಚುರಲ್, ಅದು ಒಂದು ಔಷಧಿ ಅಂತ ಕೊಡಿ. ಹೇಳಬೇಕಂದ್ರೆ ಹಾಲು 50 ರೂಪಾಯಿ 100 ರೂಪಾಯಿ ಲೀಟ್ರ್ ಹೋಗಬಾರ್ದು. ಈ ನಾಟಿ ಹಸು ಹಾಲು 1000 ರೂಪಾಯಿ ಲೀಟ್ರ್ ಹೋಗಬೇಕು. ಆವಾಗ ಇದು ಔಷಧಿ ಅಂತ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ. 100 ರೂಪಾಯಿ ಇದೆ ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಯಾಕಂದರೆ ಇದು ಹಾಲು, ಇದು ತುಪ್ಪ ಇಷ್ಟು ಒಳ್ಳೇದಿರುತ್ತೆ ಹಸುದು. ನಮ್ಮ ಆಯುರ್ವೇದನಲ್ಲಿ ಸ್ಪೆಷಲಿ ಅಷ್ಟಾಂಗ ಸಂಗ್ರಹನಲ್ಲಿ ಹೇಳಿದೆ, ಅದು ಅಗ್ರ ಸಂಗ್ರಹಣೀಯ ಅಧ್ಯಾಯ ಅಂತ ಹಾಲು ಬಗ್ಗೆ. ಅದರಲ್ಲಿ ತುಪ್ಪ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಹೇಳಿದ್ದಾರೆ. ತುಪ್ಪದ ನಾನು ಒಂದು ಶ್ಲೋಕ ನಿಮಗೆ ಓದಿ ಹೇಳ್ತೀನಿ. ಘೃತಂ ಪಿತ್ತಂ ಅನಿಲ ಹರಂ. ಇದು ಅಂದರೆ ತುಪ್ಪ ಏನು ಮಾಡುತ್ತೆ, ಪಿತ್ತ ಮತ್ತು ಅನಿಲನ ಕಡಿಮೆ ಮಾಡುತ್ತೆ. ಅನಿಲ ಅಂದರೆ ವಾತ. ಆಮೇಲೆ ಘೃತ ಪಿತ್ತ ಅನಿಲ ಹರಂ, ರಸ ಧಾತುದಿಂದ ಶುಕ್ರ ಧಾತು ಮತ್ತು ಓಜ ಇದನ್ನ ಏನು ಮಾಡುತ್ತೆ, ಜಾಸ್ತಿ ಮಾಡುತ್ತೆ, ವೃದ್ಧಿ ಮಾಡುತ್ತೆ. ಘೃತಂ ಪಿತ್ತಂ ಅನಿಲ ಹರಂ ರಸ ಶುಕ್ರ ಓಜ ವರ್ಧನಂ ನಿರ್ವಾಪಕಂ ಮೃದುಕರಂ. ಅಂದರೆ ಬಾಡಿನ ಏನು ಮಾಡುತ್ತೆ, ಸಾಫ್ಟಾಗಿ ಮಾಡುತ್ತೆ. ಒಂದೊಂದು ಜಾಯಿಂಟ್ನಲ್ಲಿ ರುಬ್ರಿಕೇಶನ್ ಥರ ಮಾಡುತ್ತೆ. ಸರ್ವ ರೋಗ ವಿನಾಶಕಂ ಅಂದರೆ ಪ್ರತಿಯೊಂದು ಕಾಯಿಲೆಗೆ ಸಹಿಸೋದ ಕ್ಯಾಪಾಸಿಟಿ ಇದು ತುಪ್ಪನಲ್ಲಿ ಇರುತ್ತೆ, ನಾಟಿ ಹಸು ತುಪ್ಪನಲ್ಲಿ. ಹೀರೋಯಿನ್ಸ್ನಲ್ಲಿ ನೋಡ್ಬೋದು ತಾವು, ಶಿಲ್ಪಾ ಶೆಟ್ಟಿ ಕೇಳಿ, ಅವ್ರು ಇಷ್ಟು ಫಿಟ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ. ಅವ್ರ ಫಿಟ್ನೆಸ್ಗೆ ಅವ್ರು ಏನು ಹೇಳ್ತಾರೆ ಸೀಕ್ರೆಟ್ ಅಂದರೆ, ದಿನ ನಾನು 1 ಸ್ಪೂನು ನಾಟಿ ಹಸು ತುಪ್ಪ ತಿಂತೀನಿ ಅಂತ. ಸರ್ ದಿನ ಒಂದು ನಾಟಿ ಹಸು ತುಪ್ಪ ತಿಂದರೆ ಫ್ಯಾಟ್ ಆಗಲ್ಲ. ಅದೇ ತಾವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಈ ಹಸು ತುಪ್ಪ ತಮಗೆ ಫ್ಯಾಟ್ ಬರ್ನರ್, ಇದು ಫ್ಯಾಟ್ ಡೆಪಾಸಿಟರ್ ಇಲ್ಲ, ಫ್ಯಾಟ್ ಬರ್ನರ್. ಅದು ತೊಳೋದು ವಿಧಿ ಹೇಗೆ, ನೀವು ರೊಟ್ಟಿ ತಿಂತಿದ್ದೀರಾ, ರೊಟ್ಟಿ ಮೇಲೆ ಅಪ್ಲೈ ಮಾಡಿಬಿಟ್ಟು ತಿನ್ನಿ. ಅನ್ನ ಬಿಸಿ ಬಿಸಿ ತಿಂತಾ ಇದ್ದೀರಾ, ಅನ್ನ ಮೇಲೆ 1 ಸ್ಪೂನ್ ಹಾಕ್ತೀನಿ. ಇಲ್ಲ, ಎಲ್ಲಕ್ಕಿಂತ ದ ಬೆಸ್ಟ್ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ 1 ಗ್ಲಾಸ್ ಚೆನ್ನಾಗಿ ನೀರು ಕುದಿಸಿ, ಫುಲ್ ಕುದಿಸಿ ನೀರು, 1 ಗ್ಲಾಸ್ನಲ್ಲಿ ನೀರು ತಗೊಳ್ಳಿ. ಅದರಲ್ಲಿ 1 ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ, ಕಂಪ್ಲೀಟ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಾದ್ಮೇಲೆ ತಾವು ಹೇಗೆ ಟೀ ಕುಡಿತೀರಾ, ತಾವು ಕಾಫಿ ಕುಡಿತೀರಾ, ಸಿಪ್ ಬೈ ಸಿಪ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಪೀರಿಯಡ್ಸ್ನಲ್ಲಿ ಹುಡುಗಿಯರಿಗೆ ಹೊಟ್ಟೆ ನೋವೇನು ಬರುತ್ತೆ ನೋಡಿ, ಅದು ಬರೋದೇ ಇಲ್ಲ. ಇದರಿಂದ PCOD ಪ್ರಾಬ್ಲಮ್ ಆಗೋದೇ ಇಲ್ಲ. ಇದರಿಂದ ನಿಮಗೆ ಪೀರಿಯಡ್ನಲ್ಲಿ ಇರೆಗ್ಯುಲರಿಟಿ ಆಗಲ್ಲ. ಇದರಿಂದ ನಿಮಗೆ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಲ್ಲ. ಇದರಿಂದ ನಿಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಬರಲ್ಲ. ಇದರಿಂದ ನಿಮಗೆ ಮೂಡ್ ಸ್ವಿಂಗ್ ಇರಲ್ಲ. ಸ್ಪೆಷಲಿ ಯಾರು ಮೆನಾಪೋರ್ನಲ್ಲಿ ಇದ್ದಾರೆ 45-50 ವರ್ಷವರೆಗೆ, ಒಮ್ಮೆ ಬಿಸಿ ಬಿಸಿ ಸೆಕೆ ಫೀಲ್ ಆಗೋದು, ಸುಮ್ಮನೆ ಟೆನ್ಷನ್, ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ನೆಗೆಟಿವ್ ಭಾವನೆಗಳು ಬರೋದು. ಗಂಡ ಸುಮ್ಮನೆ ಏನೋ ಸ್ವಲ್ಪ ಒಂದು ತಮಾಷೆಗೆ ಏನೋ ಹೇಳ್ಬಿಟ್ರೆ ಅದಕ್ಕೆ ಸೀರಿಯಸ್ ಮಾಡ್ಕೊಳ್ಳೋದು. ಯಾಕಂದರೆ ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಏನಾಗುತ್ತೆ, ಮೈಂಡ್ ನರ್ವಸ್ ಆಗುತ್ತೆ. ನೀವು ತುಪ್ಪ ತಿನ್ನೋಕೆ ಸ್ಟಾರ್ಟ್ ಮಾಡಿ, ಕುಡಿಯೋಕೆ ಸ್ಟಾರ್ಟ್ ಮಾಡಿ, ಬಿಸಿ ಬಿಸಿ ನೀರಿನಲ್ಲಿ ತುಪ್ಪ ಹಾಕಿ ತಗೊಳ್ಳಿ. ಇಷ್ಟು ಒಳ್ಳೇದು ಔಷಧಿ ಇದೆ ಮಹಿಳೆಯರಿಗೆ. ಇವೆಲ್ಲ ಟಿ ವಿನಲ್ಲಿ ಹೀರೋಯಿನ್ಗಳು ಮಾಡ್ತಾ ನೋಡಿ, ಆ ಪುಷ್ಪಿ ಇವು ಪುಷ್ಪಿ, ಅದು ಆಯುರ್ವೇದಿಕ್ ಈ ಆಯುರ್ವೇದಿಕ್ ಇದೆ ಅಂತ. ಯಾವುದೋ ಬೇಕಾಗಲ್ಲ ನಿಮಗೆ, ಇದು ಮಾತ್ರ ಮಾಡಿ. 15 ದಿನ 20 ದಿನ 1 ತಿಂಗಳು ಯೂಸ್ ಮಾಡಿ. ಆಮೇಲೆ ಇದೇ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಮಗೆ ಬಾಡಿನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ. ನನಗೆ ನಂಬಿ, ಇದು ಇಷ್ಟು ಸೀಕ್ರೆಟ್ ಫಾರ್ಮುಲಾ ಇದೆ, ಇನ್ನವರೆಗೆ ತಾವು ನಿಮಗೆ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಫಾಲೋ ಮಾಡಿ. ಧನ್ಯವಾದ.